ಸ್ಫೋಟ ಹಾಗೂ ಸ್ಫೋಟಕಗಳ ಸುತ್ತ ಈಗ ಡಾಕ್ಟರ್ಸ್ ಹೆಸರು ತಳಕು ಹಾಕೊಂಡಿದೆ. ಆಗಲೇ ಹೇಳಿದೆ, ವೈಟ್ ಕಾಲರ್ ಟೆರರ್ ಮಾಡ್ಯೂಲ್ಗಳಿಂದಲೇ ಈ ರೀತಿಯಾಗಿ ಕುಕೃತ್ಯವನ್ನ ಮಾಡಿದ್ರೆ ಯಾವುದೇ ಥರದ ಒಂದು ಡೌಟ್ ಬರೋದಿಲ್ಲ. ಡಾಕ್ಟರ್ ಆದಿಲ್, ಡಾಕ್ಟರ್ ಮುಜಾಮಿಲ್, ಡಾಕ್ಟರ್ ಶಾಹೀನ್ ಈಗ ಅರೆಸ್ಟ್ ಆಗಿದ್ದಾರೆ. ಒಟ್ಟು 5 ವೈದ್ಯರ ಬಂಧನವಾಗಿದೆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಗುಜರಾತ್ನ ಸೂರತ್ನಲ್ಲಿ ಮತ್ತೊಬ್ಬ ವೈದ್ಯ ಲಾಕ್ ಆಗಿದ್ದಾನೆ. ನೋಡಿ ಇವರ ಒಂದು ಸಿಂಡಿಕೇಟ್ ಯಾವ ತರ ಇದೆ ಅಂತ ಹೇಳಿ. ಕ್ಲಿನಿಕ್ನಲ್ಲಿ ಸ್ಫೋಟಕ ಸಿಕ್ಕಿದೆ. ಕಾಶ್ಮೀರದಲ್ಲಿ ಮತ್ತೊಬ್ಬ ಡಾಕ್ಟರ್ನ ಅರೆಸ್ಟ್ ಮಾಡಲಾಗಿದೆ. ಡಾಕ್ಟರ್ ಉಮರ್ ಸ್ನೇಹಿತ ಡಾಕ್ಟರ್ ಸಜಾದ್ ಅಹಮದ್ ಅರೆಸ್ಟ್ ಆಗಿರುವಂತಹ ವೈದ್ಯನಾಗಿದ್ದಾನೆ. ನೋಡಿ, ಡಾಕ್ಟರ್ ಮಾಡಿ ಈ ರೀತಿಯಾಗಿ ಕುಕೃತ್ಯದಲ್ಲಿ ಅವರು ಭಾಗಿಯಾಗ್ತಾರೆ ಅಂತ ಯಾರಿಗಾದ್ರೂ ಒಂದು ಸಣ್ಣ ಅನುಮಾನ ಕೂಡ ಬರುತ್ತಾ? ವೈಟ್ ಕಾಲರ್ ಟೆರರಿಸಂಗೆ, ಆ ಉಗ್ರವಾದಿತನಕ್ಕೆ ಈಗ ಒಂದು ರೀತಿ ಹೊಸ ಟ್ರೆಂಡ್ ಹುಟ್ಕೊಂಡಿರಬಹುದು ಆ ಉಗ್ರಗಾಮಿಗಳ ಮಧ್ಯೆ. ವೈಟ್ ಕಾಲರ್ ಟೆರರಿಸಂ ಇದನ್ನ ಮಾಡಿದ್ರೆ ಎಲ್ಲರೂ ಕೂಡ ಸೇಫ್ ಆಗಿರ್ತಾರೆ. ಯಾಕಂದ್ರೆ ಯಾರಿಗೆ ಆದರೂ ಕೂಡ ಇನಿಷಿಯಲಿ ಆ ಒಂದು ಡೌಟ್ ಬರೋದಿಲ್ಲ. ಜನ ತುಂಬಾ ಈಸಿಯಾಗಿ ನಂಬ್ತಾರೆ ಡಾಕ್ಟರ್ಗಳನ್ನ. ಸೊ ಇವರ ಮುಖಾಂತರ ಈ ರೀತಿಯಾದಂಥ ಸ್ಫೋಟಕ ಕೃತ್ಯಗಳನ್ನು ಮಾಡಿದಂತಹ ಸಂದರ್ಭದಲ್ಲಿ ಆಗ ತತ್ಕ್ಷಣಕ್ಕೆ ಯಾರಿಗೂ ಈ ಥರದ ಒಂದು ಪ್ರೈಮರಿ ಅಥವಾ ಪ್ರೈಮಾ ಫೇಸಿ ಅಂತ ಏನು ಕರಿತೀವಿ, ಇದರಲ್ಲಿ ಡಾಕ್ಟರ್ಸ್ ಭಾಗಿಯಾಗಿದ್ರು ಅಂತ ನಂಬಲಿಕ್ಕೆ ಕಷ್ಟ ಇರುತ್ತೆ. ಮೊದಲನೇದಾಗಿ ಪ್ರಾಥಮಿಕವಾಗಿ ಅವ್ರ ಮೇಲೆ ಶಂಕೆನೇ ಬರೋದಿಲ್ಲ. ಸೊ ಈ ರೀತಿಯಾಗಿ ವೈಟ್ ಕಾಲರ್ ಟೆರರಿಸಮ್ ಅನ್ನ ಇವರು ಪ್ರಪಂಚದಾದ್ಯಂತ ಶುರು ಮಾಡಿರೋ ಥರ ಕಾಣಿಸ್ತಾ ಇದೆ. ಯಾಕಂದ್ರೆ ಇವರೆಲ್ಲರಿಗೂ ಒಬ್ಬ ಮಾಸ್ಟರ್ ಮೈಂಡ್ ಇರ್ತಾನೆ. ಆತ ಒಂದು ಪ್ರಮುಖ ಉಗ್ರ ಸಂಘಟನೆಯ ಜೊತೆ ಲಿಂಕನ್ನು ಹೊಂದಿರ್ತಾನೆ. ಈಗ ಅರೆಸ್ಟ್ ಆಗಿರುವಂಥ ಎಷ್ಟೋ ಜನಕ್ಕೆ ಈಗ ಸಿಗ್ತಿರುವಂಥ ಮಾಹಿತಿ ಪ್ರಕಾರ ಪಾಕಿಸ್ತಾನದ ಜೊತೆಗೆ ಲಿಂಕ್ ಇದೆಯಂತೆ, ಉಗ್ರ ಸಂಘಟನೆಗಳ ಜೊತೆಗೆ ಲಿಂಕ್ ಇದೆಯಂತೆ. ಇನ್ನಷ್ಟೇ ಅಧಿಕೃತವಾಗಿ ಅಧಿಕಾರಿಗಳು ಅದರ ಕುರಿತಾಗಿ ಮಾಹಿತಿಯನ್ನು ಕೊಡಬೇಕು. ಬಟ್ ಎನಿವೇಸ್ ಈ ರೀತಿಯಾಗಿ ನೋಡಿ 5 ಜನ ಡಾಕ್ಟರ್ಗಳು ಅರೆಸ್ಟ್ ಆಗ್ತಾರೆ ಒಂದು ಬ್ಲಾಸ್ಟ್ಗೆ ಸಂಬಂಧಪಟ್ಟಂತೆ ಅಂತಂದರೆ ಯೋಚನೆ ಮಾಡಿ ಯಾವ ರೀತಿಯಾಗಿ ಅವರು ತಲೆಯನ್ನು ಉಪಯೋಗಿಸಿ ಆ ಕ್ರಿಮಿನಲ್ ಮೈಂಡನ್ನು ಉಪಯೋಗಿಸಿ ಹೆಂಗೆ ಅವರು ಅದನ್ನು ಶಿಫ್ಟ್ ಮಾಡಿದ್ದಾರೆ ಅಂತ. ಮುಂಚೆ ಎಲ್ಲ ಅವರು ರಿಕ್ರೂಟ್ ಮಾಡ್ಕೊಳ್ತಾ ಇದ್ದದ್ದು ಎಲ್ಲೋ ಊಟ ಇಲ್ಲದೆ ಬಡತನದಲ್ಲಿರುವಂಥ ಪಾಕಿಸ್ತಾನದ ಯುವಕರನ್ನು. ಆದರೆ ಈಗ ಇವರು ಮಾಡ್ತಿರುವಂಥ ಕೆಲಸ ಏನು? ಮೌಲ್ಯಗಳ ಮೂಲಕ ಡಾಕ್ಟರ್ಗಳನ್ನು ಅಥವಾ ಡಾಕ್ಟರನ್ನು ಓದ್ತಾ ಇರುವಂಥ ಮೆಡಿಕಲನ್ನು ಓದ್ತಾ ಇರುವಂಥ ವಿದ್ಯಾರ್ಥಿಗಳನ್ನು ಇವರು ಇಂಡಕ್ಟ್ ಮಾಡಿಕೊಂಡು ಸಂಘಟನೆಗೆ ಸೇರಿಸ್ಕೊಂಡು ಚೆನ್ನಾಗಿ ಬ್ರೈನ್ ವಾಶ್ ಮಾಡಿ ಈ ರೀತಿಯಾಗಿ ವಿಧ್ವಂಸಕ ಕೃತ್ಯವನ್ನು ಎಸಗಬೇಕು ಅಂತ ಹೇಳಿ. ಆ್ಯಂಡ್ ಅವ್ರಿಗೆ ಯಾವುದೇ ಥರದ ಹಣದ ಆಮಿಷ ಅವಶ್ಯಕತೆ ಇರೋದಿಲ್ಲ. ಅವ್ರು ದುಡಿತಾ ಇರ್ತಾರೆ. ಆದರೂ ಧರ್ಮದ ಹೆಸರಲ್ಲಿ, ಹಣದ ಜೊತೆಗೆ ಧರ್ಮದ ಹೆಸರಲ್ಲಿ ಅವ್ರನ್ನ ನೀಟಾಗಿ ಬ್ರೈನ್ ವಾಶ್ ಮಾಡಿ ನಂತರ ಅವರನ್ನು ಇಂಥ ಕೆಲಸಗಳಿಗೆ ಬಿಡ್ತಾರೆ. ನೋಡಿ, 5 ಜನ ಡಾಕ್ಟರ್ಸ್ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅರೆಸ್ಟ್ ಆಗಿರೋದು. ಎಲ್ಲೆಲ್ಲಿ ಇವರ ಸಿಂಡಿಕೇಟ್ ನೋಡಿ, ಗುಜರಾತ್ನಲ್ಲಿದೆ, ಕಾಶ್ಮೀರ್ನಲ್ಲಿದೆ, ಹರಿಯಾಣ, ದೆಹಲಿ, ಉತ್ತರ ಪ್ರದೇಶ, ಬಹುಶಃ ಉತ್ತರ ಭಾರತದ ಆಲ್ಮೋಸ್ಟ್ ಎಲ್ಲ ಪ್ರದೇಶಗಳಲ್ಲೂ ಇವರ ಸಿಂಡಿಕೇಟ್ ಇರೋ ಥರ ಕಾಣಿಸ್ತಾ ಇದೆ. ಅಧಿಕಾರಿಗಳು ಈ ಕುರಿತಾಗಿ ಅಂದರೆ ಈ ನಿಟ್ಟಿನಲ್ಲಿ ತನಿಖೆಯನ್ನು ಮಾಡಬೇಕು. ಈ ವೈಟ್ ಕಾಲರ್ ಟೆರರ್ ಮಾಡ್ಯೂಲ್ಗಳು ಈಗ ದೇಶದಲ್ಲಿ ಆಕ್ಟಿವ್ ಆಗಿರುವಂತಹ ಸಾಧ್ಯತೆ ಕೂಡ ಇದೆ. ಮುಂಚೆ ಎಲ್ಲ ಆಗಲೇ ಹೇಳಿದ ಹಾಗೆ ನಿರ್ಗತಿಕರನ್ನ ತಮ್ಮ ಸಂಘಟನೆಗೆ ಸೇರಿಸ್ಕೊಳ್ತಾ ಇದ್ರು ಧರ್ಮದ ಹೆಸರು ಹೇಳಿ. ಜೊತೆಗೆ ಮೇಜರ್ಲಿ ಹಣದ ಆಮಿಷವನ್ನು ಒಡ್ಡಿ ಅವ್ರನ್ನ ಇಂಡಕ್ಟ್ ಮಾಡ್ಕೊಳ್ತಿದ್ರು, ನೇಮಕ ಮಾಡ್ಕೊಳ್ತಿದ್ರು ಸಂಘಟನೆಗಳಿಗೆ. ಅದು ಮುಂಬೈನ ಬ್ಲಾಸ್ಟ್ ಆಗಿರ್ಬೋದು ಅಥವಾ ದೆಹಲಿಯಲ್ಲೇ ಹೈಕೋರ್ಟಲ್ಲಿ ಆದಂತಹ ಬ್ಲಾಸ್ಟ್ ಆಗಿರ್ಬೋದು. ಅದರಲ್ಲಿ ನಾವು ನೋಡಿದ್ದೀವಿ 2012, 2009ರಲ್ಲಿ. ಆದರೆ ಈಗ ಆ ಟ್ರೆಂಡ್ ಸ್ವಲ್ಪ ಶಿಫ್ಟ್ ಆಗಿದೆ. ನೋಡಿ, ಗಮನಿಸಬಹುದು 5 ಜನ ಡಾಕ್ಟರ್ಸ್ ಅಂದರೆ ಹಿಂದೂ ಧರ್ಮದಲ್ಲಿ ಅಥವಾ ಜನರಲ್ ಆಗಿ ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಡಾಕ್ಟರ್ಗಳೇ ರಾಕ್ಷಸರಾಗಿರೋದು, ಡಾಕ್ಟರ್ಗಳೇ ಉಗ್ರ ಪಿಪಾಸುಗಳಾಗಿರುವಂಥದ್ದು. 5 ಜನ ಡಾಕ್ಟರ್ಸ್ ದೆಹಲಿಯ ಸ್ಫೋಟದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿದ್ದಾರೆ. ಎಲ್ಲ ಕಡೆ ಇವರು ಹರಡಿಬಿಟ್ಟಿದ್ದಾರೆ. ಜಮ್ಮು ಕಾಶ್ಮೀರ, ಹರಿಯಾಣ, ಇಲ್ಲಿ ಗುಜರಾತಲ್ಲಿ ಒಬ್ಬ ಡಾಕ್ಟರ್ ಲಾಕ್ ಆಗ್ತಾನೆ, ಉತ್ತರ ಪ್ರದೇಶದಲ್ಲಿ ಆಗುತ್ತೆ, ದೆಹಲಿಯಲ್ಲಾಗುತ್ತೆ. ಸುಮಾರು 5 ಡಾಕ್ಟರ್ಗಳು ಈ ಕುಕೃತ್ಯದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಶಂಕೆ ಹಿನ್ನೆಲೆಯಲ್ಲಿ ಅರೆಸ್ಟ್ ಆಗಿದ್ದಾರೆ. ಇನ್ನೂ ಗೊತ್ತಿಲ್ಲ ಎಷ್ಟು ಜನ ಇದ್ದಾರೋ ಈ ವೈಟ್ ಕಾಲರ್ ಟೆರರ್ ಮಾಡ್ಯೂಲ್ನಲ್ಲಿ ಅಂತ ಹೇಳಿ. ಓರ್ವ ಮಹಿಳೆ ಕೂಡ ಲಾಕ್ ಆಗಿರುವಂಥದ್ದು.
ಕ್ಲಿನಿಕಲ್ಲಿ ಸ್ಫೋಟಕ ಪತ್ತೆ ಆಗುತ್ತೆ ಅಂತಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಯಾವ ಮಟ್ಟಿಗೆ ಅವರು ತಲೆ ತಿರುಗಿತ್ತು ಅಂತ. ಧರ್ಮದ ಹೆಸರಲ್ಲಿ ಧರ್ಮಾಂಧತೆ, ಧರ್ಮ ಅಂತ ಹೇಳೋಕ್ಕಾಗಲ್ಲ, ಧರ್ಮಾಂಧತೆ ಇದು. ಅಂಧಭಕ್ತಿ ಧರ್ಮದ ಕುರಿತಾಗಿ ಪಾಲನೆ ಮಾಡ್ತಿರುವಂಥದ್ದು. ಯಾವ ಧರ್ಮದಲ್ಲೂ ಕೂಡ ಹೇಳಿಲ್ಲ ಬ್ಲಾಸ್ಟ್ ಮಾಡಿ ಜನರನ್ನ ಸಾಯಿಸಿ ಅಂತ ಹೇಳಿ. ಆದರೆ ಈ ಥರದ ಕೆಲವೊಂದಷ್ಟು ರಕ್ತಪಿಪಾಸುಗಳಿರ್ತಾರಲ್ಲ, ಈ ಮೌಲ್ವಿ ಯಾರು ಅರೆಸ್ಟ್ ಆಗಿದ್ದಾನೆ, ಈ ರೀತಿಯಾದಂತಹ ವ್ಯಕ್ತಿಗಳು ಧರ್ಮದ ಹೆಸರಲ್ಲಿ ಜನರನ್ನ ದಿಕ್ತಪ್ಪಿಸುವಂಥ ಕೆಲಸವನ್ನ ಮಾಡ್ತಿದ್ದಾರೆ. ಇಂಥವ್ರಿಗೆ ಸರಿಯಾದಂಥ ಶಾಸ್ತಿ ಆಗಬೇಕಾಗಿರೋದು. ಅದಾದಮೇಲೆ ಅರೆಸ್ಟ್ ಆಗುವಂಥ ಮಿಕ್ಕಂಥ ಟೆರರಿಸ್ಟ್ಗಳಿಗೆ. ಸೊ ಈಗ ಪೊಲೀಸರು 5 ಜನ ವೈದ್ಯರನ್ನು ಅರೆಸ್ಟ್ ಮಾಡಿದ್ದಾರೆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ. ಆ್ಯಂಡ್ ಸ್ಫೋಟಕಗಳನ್ನು ಕೂಡ ತಮ್ಮ ಕ್ಲಿನಿಕ್ನಿಂದಾನೇ ವಶಪಡಿಸ್ಕೊಂಡಿದ್ದಾರೆ. ಒಬ್ಬರಾದ್ಮೇಲೆ ಒಬ್ಬರು. ಹರಿಯಾಣದಲ್ಲಿ ಶುರುವಾಯಿತು ಇದು. ಫರೀದಾಬಾದ್ನಲ್ಲಿ 3ರನ್ನ ಅರೆಸ್ಟ್ ಮಾಡಿದರು, ಮೆಡಿಕಲ್ ಆ್ಯಂಡ್ ಪ್ಯಾರಾಮೆಡಿಕಲ್ ಸಿಬ್ಬಂದಿಯನ್ನು. ಅದಾದಮೇಲೆ ನಿನ್ನೆ ದೆಹಲಿಯಲ್ಲಿ ಸ್ಫೋಟ ಆಯಿತು. ಈಗ ಒಟ್ಟಾರೆಯಾಗಿ ಬಂಧಿತ ಡಾಕ್ಟರ್ಗಳ ಸಂಖ್ಯೆ 5ಕ್ಕೆ ಏರಿಕೆ ಆಗಿದೆ. ಇನ್ನು ಗೊತ್ತಿಲ್ಲ ಎಷ್ಟಾಗುತ್ತೆ ಅಂತ ಹೇಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.